ಹಗರಣದಲ್ಲಿ ನನ್ನ ಪಾತ್ರ ಏನೂ ಇಲ್ಲ. ಬೆಂಗಳೂರಿನಲ್ಲಿ ಸಚಿವ ಬೈರತಿ ಸುರೇಶ್ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಮೂಡ ಕೇಸ್ನಲ್ಲಿ ನನ್ನ ಮತ್ತು ಸಿಎಂ ಪತ್ನಿ ಪಾತ್ರ ಶೂನ್ಯ ಅಂತ ಹೇಳಿ ಸಮರ್ಥನೆ ಮಾಡಿಕೊಂಡಿದ್ದಾರೆ ಬೈರತಿ ಸುರೇಶ್. ನ್ಯಾಯಾಲಯದ ಆದೇಶವನ್ನ ನಾವು ಪಾಲಿಸ್ತೀವಿ ಅಂತ ಹೇಳಿ ಬೈರತಿ ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಮೂಡ ಹಗರಣದಲ್ಲಿ ನನ್ನ ಪಾತ್ರ ಏನೂ ಇಲ್ಲ, ನನ್ನ ಸಿಎಂ ಪತ್ನಿ ಪಾತ್ರ ಅದರಲ್ಲಿ ಶೂನ್ಯ ಅಂತ ಹೇಳಿ. ಏನ್ ಬ್ರೀದಿಂಗ್ ಪೀರಿಯಡ್ ಇಲ್ಲ. ಐ ಆಮ್ ವೆರಿ ಕ್ಲಿಯರ್, ಐ ಮೇಕ್ ಯು ವೆರಿ ಕ್ಲಿಯರ್. ಇದರಲ್ಲಿ ಯಾವುದೇ ನಂದಾಗ್ಲಿ ಮುಖ್ಯಮಂತ್ರಿಗಳ ಪತ್ನಿಯವ್ರದ್ದಾಗ್ಲಿ ಯಾವುದೇ ಪಾತ್ರ ಇಲ್ಲ, ಸೊನ್ನೆ. ಯಾವ ಥರ ಪಾತ್ರ ಇದ್ದಿದ್ದೆ ನನ್ನ ನ್ಯಾಯಾಲಯ ಒಪ್ಕೊಂಡು ಅಷ್ಟೇ ಕೊಟ್ಬಿಡೋದಾ? ಏನು ಇಲ್ಲ ಅಂತಾನೆ ಘನತ ವ್ಯಕ್ತಿಯ ನ್ಯಾಯಮೂರ್ತಿಗಳು ನೆನ್ನೆ ಅವ್ರಿಗೆ ವಾಪಸ್ಸು ಕ್ವಶನ್ ಕೇಳಿ ಈ ಕೇಸ್ ಮುಂದಕ್ಕೆ ಹಾಕಿದ್ದಾರೆ. 10ನೇ ತಾರೀಕು ಆದ್ಮೇಲೆ ನೋಡೋಣ. ನ್ಯಾಯಾಂಗದ ಈ ರಾಜ್ಯದ ನ್ಯಾಯಾಂಗದ ಮೇಲೆ, ಸಂವಿಧಾನದ ಮೇಲೆ ಅತಿ ಹೆಚ್ಚಿನ ನಂಬಿಕೆ ಇಟ್ಕೊಂಡಿರೋ ನಾವೆಲ್ಲ ಕಾಂಗ್ರೆಸ್ ಪಕ್ಷದವರು, ನನ್ನ ಒಳಗೊಂಡಂತೆ, ಚಲುವಣ್ಣನ ಒಳಗೊಂಡಂತೆ ಮುಖ್ಯಮಂತ್ರಿಗಳ ಆದಿಯಾಗಿ ನಾವು ಎಲ್ಲರೂ ಮಾನ್ಯ ನ್ಯಾಯಾಲಯದ ಆದೇಶ ಏನಿರ್ತದೆ ಆ ಆದೇಶವನ್ನ ನಾವು ಪಾಲಿಸ್ಕೊಂಡು ಹೋಗ್ತೀವಿ. ಏನು ಸರ್, ಏನು ತಪ್ಪಿಲ್ಲ ಅಂದ ಮೇಲೆ ಅಥವಾ ಇಲ್ಲದಿದ್ರೂ ಕೂಡ ಯಾಕೆ ಅದು IT ED ಲೆವೆಲ್ಗೆ ಅಥವಾ CBI ಲೆವೆಲ್ಗೆ ಅದನ್ನ ನೀವು ED ಅವರು IT ಅವರು CBI ಅವ್ರನ್ನೇ ಕೇಳ್ಬೇಕು, ನಮ್ಗೇನ್ ಗೊತ್ತು? ಐ ಡೋಂಟ್ ನೋ, ನನ್ಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ಅದು ಅವ್ರನ್ನೇ ಕೇಳಿ. ಸಿಎಂ ಪತ್ನಿದಾದ್ರೂ ಆ ಸೈಟ್ ವಿಚಾರವಾಗಿತ್ತು. ತಾವು ಈ ಹಗರಣ ನಡೆದಾಗ ಮಿನಿಸ್ಟರ್ ಆಗಿರ್ಲಿಲ್ಲ, ಇಲ್ಲ ತಮ್ಮನ್ನು ಇವಾಗ ಇದು ವಿಚಾರ ನಿಮ್ಗೆ ಗೊತ್ತಾಗಾಯ್ತಾನೆ? ಹಂಗಾರೆ ದಯವಿಟ್ಟು ಪಾಸಿಟಿವ್ ಮಾಡ್ರಿ. ನೀವು ಪಾತ್ರ ಏನಾಗ್ರಿ ನಿಮ್ದು ಗೊತ್ತಿಲ್ಲ ನನಗೆ ಏನು ಅಂತ. ನನ್ ಬಂದವಾಗ ಆಶ್ಚರ್ಯ ಆಗೋಯ್ತು. ಇದ್ಯಾಕಪ್ಪ ಇದು ನನಗೆ ಬಂದಿದ್ದು ನೋಟಿಸ್ ಅಂತ. ನಾನು ಅದು ಬಂದಾಗ ನಾನು ಮಂತ್ರಿನೂ ಅಲ್ಲ, ಅದಾದ್ಮೇಲೆ ನಾವು ಯಾರಿಗೂ ಸೈಟು ಕೊಟ್ಟಿಲ್ಲ, ತಗೊಂಡಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳ ಪತ್ನಿ ಕೊಟ್ಟಿದ್ದು ನ್ಯಾಯವಾಗಿದೆ, ಅದು ಸರಿ ಇಲ್ಲ ಅಂತ ಹೇಳಿದ್ಮೇಲೆ ವಾಪಸ್ಸು ಕೊಟ್ಟಾಗಿದೆ. ಮತ್ತೆ ಯಾಕೆ ಈ ನೋಟಿಸು, ಮತ್ತೆ ಯಾಕೆ ಈ ಒಂದು ಪ್ರಕ್ರಿಯೆ ನಡೀತಾ ಇದೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಇದೆಲ್ಲ ಮಾನ್ಯ ನ್ಯಾಯಮೂರ್ತಿಗಳಿಗೆ ಮನದಟ್ಟಾಗಿದೆ, ಅದಕ್ಕೆ ಸ್ಟೇ ಕೊಟ್ಟಿರೋದು. ಮುಂದೆ 10ನೇ ತಾರೀಕು ನೋಡೋಣ, ವಿಲ್ಸಿ. ಎರಡನೇ ನೋಟಿಸ್ ಕೊಟ್ಟಿದ್ದ ಯಾರಿಗೆ? ನನಗಿಲ್ಲ, ಒಂದೇ ನೋಟಿಸು. ಅವರಿಗೆ ಏನ್ ಬ್ರೀದಿಂಗ್ ಪೀರಿಯಡ್ ಇಲ್ಲ. ಐ ಆಮ್ ವೆರಿ ಕ್ಲಿಯರ್, ಐ ಮೇಕ್ ಯು ವೆರಿ ಕ್ಲಿಯರ್. ಇದರಲ್ಲಿ ಯಾವುದೇ ನಂದಾಗ್ಲಿ ಮುಖ್ಯಮಂತ್ರಿಗಳ ಪತ್ನಿಯವ್ರದ್ದಾಗ್ಲಿ ಯಾವುದೇ ಪಾತ್ರ ಇಲ್ಲ, ಸೊನ್ನೆ. ಯಾವ ಥರ ಪಾತ್ರ ಇದ್ದಿದ್ದೆ ನನ್ನ ನ್ಯಾಯಾಲಯ ಒಪ್ಕೊಂಡು ಅಷ್ಟೇ ಕೊಟ್ಬಿಡೋದಾ? ಏನು ಇಲ್ಲ ಅಂತಾನೆ ಘನತ ವ್ಯಕ್ತಿಯ ನ್ಯಾಯಮೂರ್ತಿಗಳು ನೆನ್ನೆ ಅವ್ರಿಗೆ ವಾಪಸ್ಸು ಕ್ವಶನ್ ಕೇಳಿ ಈ ಕೇಸ್ ಮುಂದಕ್ಕೆ ಹಾಕಿದ್ದಾರೆ. 10ನೇ ತಾರೀಕು ಆದ್ಮೇಲೆ ನೋಡೋಣ. ನ್ಯಾಯಾಂಗದ ಈ ರಾಜ್ಯದ ನ್ಯಾಯಾಂಗದ ಮೇಲೆ, ಸಂವಿಧಾನದ ಮೇಲೆ ಅತಿ ಹೆಚ್ಚಿನ ನಂಬಿಕೆ ಇಟ್ಕೊಂಡಿರೋ ನಾವೆಲ್ಲ ಕಾಂಗ್ರೆಸ್ ಪಕ್ಷದವರು, ನನ್ನ ಒಳಗೊಂಡಂತೆ, ಚಲುವಣ್ಣನ ಒಳಗೊಂಡಂತೆ ಮುಖ್ಯಮಂತ್ರಿಗಳ ಆದಿಯಾಗಿ ನಾವು ಎಲ್ಲರೂ ಮಾನ್ಯ ನ್ಯಾಯಾಲಯದ ಆದೇಶ ಏನಿರ್ತದೆ ಆ ಆದೇಶವನ್ನ ನಾವು ಪಾಲಿಸ್ಕೊಂಡು ಹೋಗ್ತೀವಿ. ಏನು ಸರ್, ಏನು ತಪ್ಪಿಲ್ಲ ಅಂದ ಮೇಲೆ ಅಥವಾ ಇಲ್ಲದಿದ್ರೂ ಕೂಡ ಯಾಕೆ ಅದು IT ED ಲೆವೆಲ್ಗೆ ಅಥವಾ CBI ಲೆವೆಲ್ಗೆ ಅದನ್ನ ನೀವು ED ಅವರು IT ಅವರು CBI ಅವ್ರನ್ನೇ ಕೇಳ್ಬೇಕು, ನಮ್ಗೇನ್ ಗೊತ್ತು? ಐ ಡೋಂಟ್ ನೋ, ನನ್ಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ಅದು ಅವ್ರನ್ನೇ ಕೇಳಿ. ಸಿಎಂ ಪತ್ನಿದಾದ್ರೂ ಆ ಸೈಟ್ ವಿಚಾರವಾಗಿತ್ತು. ತಾವು ಈ ಹಗರಣ ನಡೆದಾಗ ಮಿನಿಸ್ಟರ್ ಆಗಿರ್ಲಿಲ್ಲ, ಇಲ್ಲ ತಮ್ಮನ್ನು ಇವಾಗ ಇದು ವಿಚಾರ ನಿಮ್ಗೆ ಗೊತ್ತಾಗಾಯ್ತಾನೆ? ಹಂಗಾರೆ ದಯವಿಟ್ಟು ಪಾಸಿಟಿವ್ ಮಾಡ್ರಿ. ನೀವು ಪಾತ್ರ ಏನಾಗ್ರಿ ನಿಮ್ದು ಗೊತ್ತಿಲ್ಲ ನನಗೆ ಏನು ಅಂತ. ನನ್ ಬಂದವಾಗ ಆಶ್ಚರ್ಯ ಆಗೋಯ್ತು. ಇದ್ಯಾಕಪ್ಪ ಇದು ನನಗೆ ಬಂದಿದ್ದು ನೋಟಿಸ್ ಅಂತ. ನಾನು ಅದು ಬಂದಾಗ ನಾನು ಮಂತ್ರಿನೂ ಅಲ್ಲ, ಅದಾದ್ಮೇಲೆ ನಾವು ಯಾರಿಗೂ ಸೈಟು ಕೊಟ್ಟಿಲ್ಲ, ತಗೊಂಡಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳ ಪತ್ನಿ ಕೊಟ್ಟಿದ್ದು ನ್ಯಾಯವಾಗಿದೆ, ಅದು ಸರಿ ಇಲ್ಲ ಅಂತ ಹೇಳಿದ್ಮೇಲೆ ವಾಪಸ್ಸು ಕೊಟ್ಟಾಗಿದೆ. ಮತ್ತೆ ಯಾಕೆ ಈ ನೋಟಿಸು, ಮತ್ತೆ ಯಾಕೆ ಈ ಒಂದು ಪ್ರಕ್ರಿಯೆ ನಡೀತಾ ಇದೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಇದೆಲ್ಲ ಮಾನ್ಯ ನ್ಯಾಯಮೂರ್ತಿಗಳಿಗೆ ಮನದಟ್ಟಾಗಿದೆ, ಅದಕ್ಕೆ ಸ್ಟೇ ಕೊಟ್ಟಿರೋದು. ಮುಂದೆ 10ನೇ ತಾರೀಕು ನೋಡೋಣ, ವಿಲ್ಸಿ. ಎರಡನೇ ನೋಟಿಸ್ ಕೊಟ್ಟಿದ್ದ ಯಾರಿಗೆ? ನನಗಿಲ್ಲ, ಒಂದೇ ನೋಟಿಸು. ಇವಾಗ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ED ಏನು ಬೈರತಿ ಸುರೇಶ್ ಹಾಗೆ ಸಿಎಂ ಪತ್ನಿಗೆ ನೋಟಿಸ್ ಅನ್ನ ಕೊಟ್ಟಿದ್ದು, ನ್ಯಾಯಾಂಗದ ಮೊರೆ ಕೂಡ ಹೋಗಿದ್ರು ಇಬ್ರು ಕೂಡ. ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಬೈರತಿ ಸುರೇಶ್, ಏನು ಹೇಳಿದ್ರು?
ಪವಿತ್ರ, ಈಗಾಗಲೇ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯವರ ಪತ್ನಿ ಆಗಿರ್ತಕ್ಕಂಥ ಪಾರ್ವತಮ್ಮನವರಿಗೆ ಮತ್ತೆ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಬೈರತಿ ಸುರೇಶ್ ಅವರಿಗೆ ಈಗಾಗಲೇ ಇಡಿಯಿಂದ ನೋಟಿಸ್ ಕೂಡ ಬಂದಿರತಕ್ಕಂಥದ್ದು. ಆ ನೋಟಿಸ್ ಬಂದಂತ ಕಾಲದಲ್ಲಿ ನ್ಯಾಯಾಲಯ ಕೂಡ ಹೋಗಿದ್ದಾರೆ. ನ್ಯಾಯಾಲಯದಲ್ಲಿಯೂ ಕೂಡ ಅದಕ್ಕೆ ತಡೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಬೈರತಿ ಸುರೇಶ್ ಅವರು ಕೂಡ ಒಂದು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ನಾನು ಬಹಳ ಕ್ಲಿಯರ್ ಆಗಿದ್ದೇನೆ, ನಂದಾಗ್ಲಿ ಮುಖ್ಯಮಂತ್ರಿಗಳ ಪತ್ನಿಯದವರಾಗಲಿ ಪಾತ್ರ ಯಾವುದು ಕೂಡ ಇಲ್ಲ, ಅದು 0 ಅಂತಕ್ಕಂಥದ್ದು. ಆ ರೀತಿ ಪಾತ್ರ ಇಲ್ಲ ಅಂತಾನೆ ಒಪ್ಕೊಂಡು ಸ್ಟೇ ಈಗ ನ್ಯಾಯಾಲಯ ಕೊಟ್ಟಿದೆ. ಹಾಗಾಗಿ ನಿನ್ನೆ ಗಣವತ್ಯತೆ ನ್ಯಾಯಮೂರ್ತಿಗಳು ಕೇಸ್ ಮುಂದಕ್ಕೆ ಹಾಕಿದ್ದಾರೆ. 10ನೇ ತಾರೀಕು ಆದ್ಮೇಲೆ ನೋಡೋಣ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ನ್ಯಾಯಾಂಗದ ಮೇಲೆ, ಸಂವಿಧಾನದ ಮೇಲೆ ಕೂಡ ನಾನು ಕಾಂಗ್ರೆಸ್ ಪಕ್ಷ ನಂಬಿಕೆ ಇಟ್ಕೊಂಡಿದೆ, ಸಂವಿಧಾನದ ಮೇಲೆ ಮತ್ತೆ ನ್ಯಾಯಾಂಗದ ಮೇಲೆ. ಸೊ ಹಾಗಾಗಿ ನ್ಯಾಯದ ಆದೇಶವನ್ನ ಪಾಲಿಸ್ತೇವೆ. ಇಡಿ ಅವರಾಗಿರ್ಬೋದು, CBI ಅವರಾಗಿರ್ಬೋದು, ಏನೇ ಇದ್ರು ಕೂಡ ನೋಟಿಸ್ನ ಯಾಕೆ ಕೊಟ್ಟರು ಏನೋ ಅನ್ನುವಂಥದ್ದು ಅವ್ರನ್ನೇ ನೀವು ಕೇಳಬೇಕು. ನಾನು ಈಗಾಗಲೇ ನೋಟಿಸ್ ಕೊಟ್ಟಿದ್ದಾರೆ, ಅದಕ್ಕೆ ನ್ಯಾಯಾಲಯ ತಡೆ ಕೊಟ್ಟಿದೆ. ನಮಗೆ ಒಂದು ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ. ಅವ್ರ ನ್ಯಾಯಾಲಯ ಏನ್ ಹೇಳ್ತೋ ಅದನ್ನ ಕೇಳ್ತೇವೆ. ಆದ್ರೆ ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಈ ಒಂದು ಪ್ರಕರಣದ ಅಡಿಯಲ್ಲಿ ನಮ್ದಾಗ್ಲಿ ಅಥವಾ ಸಿಎಂ ಸಿದ್ದರಾಮಯ್ಯವರ ಪತ್ನಿ ಪಾರ್ವತಮ್ಮನವ್ರದ್ದಾಗ್ಲಿ ಯಾವುದೇ ರೀತಿ ಪಾತ್ರ ಇಲ್ಲ ಅನ್ನುವಂಥದ್ದನ್ನ ಬಹಳಷ್ಟು ಸ್ಪಷ್ಟವಾಗಿ ಇವತ್ತು ಬೈರತಿ ಸುರೇಶ್ ಅವರು ಹೇಳಿರ್ತಕ್ಕಂಥದ್ದು. ಪವಿತ್ರ. ಬಸವರಾಜ್, ಈಗಾಗಲೇ ಮೂಡಾ ಹಗರಣದಲ್ಲಿ ನಾವು ನೋಡ್ತಾ ಇದ್ವಿ, ಸಾಕಷ್ಟು ಜನ ಘಟಾನುಘಟಿ ನಾಯಕರುಗಳ ಹೆಸರು ಬರ್ತಾ ಇದೆ. ಬಟ್ ಇಲ್ಲಿ ಎಲ್ರಿಗೂ ಇರೋ ಪ್ರಶ್ನೆ ಅಂದ್ರೆ, ಅಲ್ಲಿ ಯಾಕೆ ಬೈರತಿ ಸುರೇಶ್ ಅವರ ಹೆಸರು ಕೇಳಿ ಬಂತು, ಅವ್ರ ಪಾತ್ರ ಏನಿತ್ತು ಅಂತ. ಅವರೇ ಹೇಳ್ತಾ ಇದ್ರು, ನನ್ನ ಪಾತ್ರನೂ ಏನಿಲ್ಲ, ಅವ್ರ ಪಾತ್ರನೂ ಏನೂ ಇಲ್ಲ ಅಂತ. ಇಲ್ಲಿ CM ಆಪ್ತ ಅನ್ನೋ ಕಾರಣಕ್ಕೇನೆ ಗಾಳ ಹಾಕಿದ್ರೆ ಹೇಗೆ? ಪವಿತ್ರ, ಒಂದ್ ಕಡೆ ಈ ಬೈರತಿ ಸುರೇಶ್ ಅವರು ನಮ್ಮ ಪಾತ್ರ ಇದರಲ್ಲಿ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ. ಆದ್ರೆ ಇಡಿ ಅಧಿಕಾರಿಗಳು ಸಮಗ್ರವಾಗಿ ತನಿಖೆ ನಡೆಸಿದಂತ ಸಂದರ್ಭದಲ್ಲಿ ಇದೀಗ ಆ ಒಂದು ಇಲಾಖಾ ಸಚಿವರು ಬರುವಂತದ್ದು ಬೈರತಿ ಸುರೇಶ್ ಅವರು. ಹಾಗಾಗಿ ಇಲಾಖೆಯಲ್ಲಿ ಏನೇ ನಡೆದ್ರು ಸಹಿತ ಜವಾಬ್ದಾರಿ ಇರುವಂತದ್ದು ಅದು ಇಲಾಖಾ ಸಚಿವರಿಗೆ. ಅದರ ಅನ್ವಯ ತನಿಖೆ ನಡೆಸಿದಂತ ಸಂದರ್ಭದಲ್ಲಿ ಒಂದ್ ಕಡೆ ಆ ದಾಖಲೆಗಳನ್ನ ಎಲ್ಲೋ ಒಂದ್ ಕಡೆ ಇವರು ಬೈರತಿ ಸುರೇಶ್ ಅವರು ತೆಗೆದುಕೊಂಡು ಹೋಗಿದ್ದಾರೆ. ಒಂದೇ ದಿನದಲ್ಲಿ ಈ ಒಂದು ದಾಖಲೆಗಳನ್ನ ತಿದ್ದುಪಡಿ ಮಾಡಿದ್ದಾರೆ. ಹೀಗೆ ಹಲವು ರೀತಿಯಲ್ಲಿ ಆರೋಪಗಳು ಇದಾವೆ. ಅದಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಕಾರ್ಯಕರ್ತರಾಗಿರ್ತಕ್ಕಂಥ ಸ್ನೇಹಮಯಿ ಕೃಷ್ಣ ಅವರು ಕೂಡ ದೂರನ್ನು ಕೂಡ ಕೊಟ್ಟಿದ್ರು. ಅದನ್ನ ಇಡಿ ಅಧಿಕಾರಿಗಳಿಗೂ ಕೂಡ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಯಾಕಂತಂದ್ರೆ ಪವಿತ್ರ, ಇಡಿ ಅವರು ಎಲ್ಲಾ ತರಹದ ಅಧಿಕಾರಿಗಳಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ದೂರು ಕೊಟ್ಟಿದ್ದಾರೆ ಅವ್ರನ್ನು ಕೂಡ ಖುದ್ದಾಗಿ ವಿಚಾರಣೆ ಕೂಡ ನಡೆಸಿದ್ದಾರೆ. ಅವರ ಬಳಿ ಇರ್ತಕ್ಕಂಥ ದಾಖಲೆಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ, ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಅದರ ಆಧಾರದ ಅಡಿಯಲ್ಲೇ ಬೈರತಿ ಸುರೇಶ್ ಅವರಿಗೂ ಕೂಡ ಇಡಿ ಅವರು ನೋಟಿಸ್ ಕೊಟ್ಟಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಚರ್ಚೆ ಆಗ್ತಾ ಇದ್ದಾವೆ. ಸೊ ಹಾಗಾಗಿ ಒಂದ್ ಕಡೆ ಇವರು ನನ್ನ ಪಾತ್ರ ಇಲ್ಲ ಅನ್ನುವಂಥದ್ದು ಇದ್ರೂ ಸಹಿತ ಆ ನಗರ ಅಭಿವೃದ್ಧಿ ಇಲಾಖೆ ಸಂಬಂಧಪಟ್ಟವರು ಬೈರತಿ ಸುರೇಶ್ ಅವರು. ಸೊ ಹಾಗಾಗಿ ಅದನ್ನ ವಿಚಾರಣೆ ನಡೆಸಲಿಕ್ಕೆ, ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕೆ ಅಥವಾ ಅವರ ಸಂಬಂಧಪಟ್ಟಂತ ಏನಾದ್ರೂ ಮಾಹಿತಿ ಇಡಿ ಅವ್ರಿಗೆ ಸಿಕ್ಕಿದೆಯಾ, ಇವೆಲ್ಲವೂ ಕೂಡ ಪ್ರಶ್ನೆ ಕಾಡ್ತಾ ಇದ್ದಾವೆ. ಹಾಗಾಗಿ ಅವ್ರು ನೋಟಿಸ್ ಕೊಟ್ಟಿರ್ಬೋದು ಅನ್ನುವಂಥದ್ದು ಕೂಡ ಚರ್ಚೆಯಲ್ಲಿದೆ. ಸೊ ಈ ಒಂದು ನಿಟ್ಟಿನಲ್ಲಿ ಬೈರತಿ ಸುರೇಶ್ ಅವರಿಗೆ ಇಡಿ ಅವರು ನೋಟಿಸ್ ಕೊಟ್ಟಿದ್ದಾರೆ. ಈಗ ನ್ಯಾಯಾಲಯಕ್ಕೆ ಹೋಗಿದ್ದಾರೆ, ತಡೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಮುಂದೆ 10ನೇ ತಾರೀಕಿಗೆ ಕೂಡ ಅದು ವಿಚಾರಣೆ ಇದೆ. ಅದರಲ್ಲಿ ವಿಚಾರಣೆಗೆ ಹಾಜರಾಗ್ಬೇಕಂತಂದ್ರೆ ಅವ್ರು ತಪ್ಪೇನಿಲ್ಲ ಅಂತಂದ್ರೆ ಇಡಿ ಅವರು ವಿಚಾರಣೆ ನಡೆಸ್ತಾರೆ. ತಪ್ಪಿಲ್ಲ ಅಂತಂದ್ರೆ ಯಾವುದೇ ಕಾರಣ ಕೂಡ ಅವ್ರ ಮೇಲೆ ಕ್ರಮ ಆಗಲ್ಲ. ಯಾಕಂತಂದ್ರೆ ಒಂದ್ ಕಡೆ ಇಡಿ ಅವರು ಅದು ಅವ್ರ ಬಳಿ ದಾಖಲೆ ಇದೆಯೋ ಅಥವಾ ಇವರ ಪಾತ್ರ ಇದೆಯೋ ಇಲ್ವೋ ಅನ್ನುವಂತ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಸೊ ಹಾಗಾಗಿ ಈಗ ಬೈರತಿ ಸುರೇಶ್ ಅವರಿಗೆ ನ್ಯಾಯಾಲಯ ಯಾವ ರೀತಿಯಾಗಿ ತೀರ್ಮಾನ ಕೊಡುತ್ತೆ ಅನ್ನುವಂಥದ್ದೇ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಪವಿತ್ರ. ಥ್ಯಾಂಕ್ ಯು ಬಸವರಾಜು ಮಾಹಿತಿಗಾಗಿ.